ಇಂದು ನಾವು ಮಾತನಾಡುವ ವಿಷಯ LLB ಪದವಿಯ ಉಪಯೋಗಗಳು ಏನು, LLB ಮಾಡಿದ ನಂತರ ಯಾವ ಯಾವ ಅವಕಾಶಗಳು ನಮ್ಮ ಮುಂದೆ ಇರುತ್ತವೆ, ವಕೀಲರಾಗುವುದಷ್ಟೇ ಅಲ್ಲ ಇನ್ನೇನು ಮಾಡಬಹುದು. ನಿಮ್ಮಲ್ಲಿ ಹಲವರು ಕೇಳ್ತಾರೆ, LLB ಮಾಡಿದರೆ ಕೇವಲ ಕೋರ್ಟಿಗೆ ಹೋಗಬೇಕಾ, ಹಣ ಬರುತ್ತಾ, ಸರ್ಕಾರಿ ಕೆಲಸ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. LLB ಅಂದರೆ ಏನು? LLB ಅಂದರೆ ಬ್ಯಾಚುಲರ್ ಆಫ್ ಲಾಸ್. ಭಾರತದಲ್ಲಿ LLB ಎರಡು ರೀತಿಯದು. 3 ವರ್ಷದ LLB ಗ್ರ್ಯಾಜುಯೇಷನ್ ನಂತರ, ಎರಡನೆಯದು 5 ವರ್ಷದ ಇಂಟಿಗ್ರೇಟೆಡ್ LLB PUC ನಂತರ. LLB ಓದಿದರೆ ನಿಮಗೆ ಭಾರತೀಯ ಸಂವಿಧಾನ, ಸಿವಿಲ್ ಕಾನೂನು, ಕ್ರಿಮಿನಲ್ ಕಾನೂನು, ಕಂಪನಿ ಕಾನೂನು, ಪ್ರಾಪರ್ಟಿ ಕಾನೂನು ಹೀಗೆ ಅನೇಕ ವಿಷಯಗಳ ಜ್ಞಾನ ಸಿಗುತ್ತದೆ. ಉದಾಹರಣೆಗೆ IPC ಈಗ BNS, CRPC ಈಗ BNSS, CPC ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ವಕೀಲರಾಗುವುದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿ ರಿಜಿಸ್ಟರ್ ಆದಮೇಲೆ ನೀವು ಅಡ್ವೊಕೇಟ್ ಆಗಬಹುದು. ಯಾವ ಕೋರ್ಟ್ಗಳಲ್ಲಿ ಕೆಲಸ ಮಾಡಬಹುದು? ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಪ್ರಾಕ್ಟೀಸ್ ಮಾಡುವ ಕ್ಷೇತ್ರಗಳು ಕ್ರಿಮಿನಲ್ ಲಾ, ಸಿವಿಲ್ ಲಾ, ಫ್ಯಾಮಿಲಿ ಕೇಸ್, ಪ್ರಾಪರ್ಟಿ ಕೇಸ್, ಬೇಲ್ ಅರ್ಜಿ, ಡ್ರಾಫ್ಟಿಂಗ್. ಶುರುವಾಗ ಸ್ವಲ್ಪ ಕಷ್ಟ ಇರುತ್ತದೆ, ಆದರೆ ಅನುಭವ ಹೆಚ್ಚಾದಂತೆ ಆದಾಯವು ಹೆಚ್ಚಾಗುತ್ತದೆ. ಸರ್ಕಾರಿ ಉದ್ಯೋಗಗಳು LLB ಮಾಡಿದರೆ ನಿಮಗೆ ಅನೇಕ ಸರ್ಕಾರಿ ಪರೀಕ್ಷೆ ಬರೆಯುವ ಅವಕಾಶ ಇರುತ್ತದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಜಡ್ಜ್, ಲೀಗಲ್ ಅಡ್ವೈಸರ್ ಇನ್ ಗೌರ್ಮೆಂಟ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಾಗೂ ರಾಜ್ಯ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ ವಿವಿಧ ಹುದ್ದೆಗಳನ್ನು ಬರೆಯಬಹುದು. ಜಡ್ಜ್ ಆಗಬೇಕಾದರೆ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಮಾಡಬೇಕು. ಇದು ಗೌರವದ ಜೊತೆಗೆ ಸ್ಥಿರ ಆದಾಯ ಇರುವ ಕೆಲಸ. ಕಂಪನಿ ಸೆಕ್ಟರ್ ಆ್ಯಂಡ್ ಕಾರ್ಪೊರೇಟ್ ಲಾ. LLB ಮಾಡಿದವರು ದೊಡ್ಡ ಕಂಪನಿಗಳಲ್ಲಿ ಲೀಗಲ್ ಆಫೀಸರ್, ಕಾರ್ಪೊರೇಟ್ ಲಾಯರ್ ಹೀಗೆ ಕೆಲಸ ಮಾಡಬಹುದು. ಕಂಪನಿಗಳಲ್ಲಿ ಅಗ್ರಿಮೆಂಟ್ ಡ್ರಾಫ್ಟಿಂಗ್, ಕಾಂಟ್ರಾಕ್ಟ್ ವೆರಿಫಿಕೇಷನ್, ಕಂಪನಿ ಲೀಗಲ್ ಅಡ್ವೈಸ್ ಇವುಗಳಲ್ಲಿ ಉತ್ತಮ ಸಂಬಳ ಸಿಗುತ್ತದೆ. ಮುಂದಿನ ಓದು ಮತ್ತು ಸ್ಪೆಷಲೈಸೇಷನ್. LLB ನಂತರ LLM, PhD ಇನ್ ಲಾ. LLM ಮಾಡಿದರೆ ಕಾಲೇಜುಗಳಲ್ಲಿ ಲೆಕ್ಚರ್ ಆಗಬಹುದು. ಕಾನೂನಿನಲ್ಲಿ ಸ್ಪೆಷಲೈಸೇಷನ್ ಮಾಡಬಹುದು. ಸೈಬರ್ ಲಾ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾ, ಹ್ಯೂಮನ್ ರೈಟ್ಸ್ ಲಾ, ಟ್ಯಾಕ್ಸೇಷನ್ ಲಾ ಇವುಗಳಲ್ಲಿ ಭವಿಷ್ಯ ತುಂಬ ಉತ್ತಮ. ಇತರೆ ಅವಕಾಶಗಳು NGO ಲೀಗಲ್ ಅಡ್ವೈಸರ್, ಬ್ಯಾಂಕ್ ಲೀಗಲ್ ಡಿಪಾರ್ಟ್ಮೆಂಟ್, ಇನ್ಶೂರೆನ್ಸ್ ಕಂಪನಿ, ರಿಯಲ್ ಎಸ್ಟೇಟ್ ಲೀಗಲ್ ಕನ್ಸಲ್ಟೆಂಟ್. LLBನಲ್ಲಿ ಹಣ ಸಿಗುತ್ತಾ? ಹೌದು, ಆದರೆ ಆರಂಭದಲ್ಲಿ ಪೇಷನ್ಸ್ ಬೇಕು. ಸೀನಿಯರ್ ಅಡ್ವೊಕೇಟ್ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಡ್ರಾಫ್ಟಿಂಗ್ ಸ್ಕಿಲ್ ಡೆವಲಪ್ ಮಾಡಬೇಕು. ನಿಮ್ಮ ನಾಲೆಜ್, ಕಮ್ಯುನಿಕೇಷನ್ ಸ್ಕಿಲ್, ಕಾನ್ಫಿಡೆನ್ಸ್ ಮೇಲೆ ಆದಾಯ ಅವಲಂಬಿತ. LLB ಕೇವಲ ಒಂದು ಡಿಗ್ರಿ ಅಲ್ಲ, ಅದು ಒಂದು ಶಕ್ತಿ. ನ್ಯಾಯ ತಿಳಿದವನು ಸಮಾಜದಲ್ಲಿ ಗೌರವ ಪಡೆಯುತ್ತಾನೆ. ನೀವು ನಿಜವಾಗಿ ಕಾನೂನಿನಲ್ಲಿ ಆಸಕ್ತಿ ಇದ್ದರೆ LLB ನಿಮ್ಮ ಜೀವನವನ್ನು ಬದಲಾಯಿಸಬಹುದು.